ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪ ಏನು ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಇಂತಿಷ್ಟು ಪರ್ಸೆಂಟೇಜ್ ಅನ್ನೋದು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇಂತಿಷ್ಟು ಪರ್ಸೆಂಟೇಜ್ ಹೋಗ್ತಾ ಇದೆ ಅಂತೇಳಿ ಒಂದು ಕೆಲಸ ಆಗಬೇಕು ಅಂದರೆ ಇಂಥವರಿಗೆ ಇಂತಿಷ್ಟು ಕೊಡಬೇಕು ಅಂತೇಳಿ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಈಗ ಬಿಜೆಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಿಮ್ಮತ್ತೇ ಇಲ್ಲ ಅಂತೇಳಿ ಅವರ ಮಾತನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಹೈಕಮಾಂಡ್ ದುಡ್ಡನ್ನು ಕೊಟ್ಟು ಅವ್ರನ್ನ ಸರ್ಕಾರ ನಡೆಸಿಕೊಳ್ಳುವ ರೀತಿಯಲ್ಲಿ ಇದೆ, ದುಡ್ಡು ಕೊಡ್ತಾ ಇದ್ದಾರೆ. ಹಂಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅಂತೇಳಿ, ಕೇವಲ ಲೂಟಿಗಾಗಿ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹಿಡಿತ ತಪ್ಪು ಹೋಗಿದೆ. ಸೊ ಹೈಕಮಾಂಡ್ ಹಣ ಕೊಟ್ಟು ಸೈಲೆಂಟ್ ಮಾಡ್ತಿದ್ದಾರೆ. ಸೊ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಟ್ಟು ಮನೆಗೆ ಹೋಗಬೇಕು ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇರುವಂಥ ಸಿದ್ದರಾಮಯ್ಯನವರೇ ಬೇರೆ, ಈಗ ಇರುವಂಥ ಸಿದ್ದರಾಮಯ್ಯನವರೇ ಬೇರೆ. ಅಂದರೆ ಅವರ ಕೈಯಲ್ಲಿ ಏನೂ ಇಲ್ಲ ಅಂತ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹಿಡಿತ ತಪ್ಪಿದೆ ಅಂತೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿದ್ರೆ ಹಾಗೆ ಅನಿಸುತ್ತೆ, ಈ ಹಿಂದೆ ಇರುವಂಥ ಸಿದ್ದರಾಮಯ್ಯನವರೇ ಬೇರೆ, ಈಗ ಯಾಕೋ ಇನ್ನೊಬ್ಬರ ಮಾತನ್ನು ಕೇಳ್ತಿದ್ದಾರಾ ಅಥವಾ ನಂದೇ ಲಾಸ್ಟ್ ಅವಧಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ, ಅಥವಾ ಏನೋ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಏನು ಮಾಡಿದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ವಿಚಾರದಲ್ಲಿದ್ದಾರೆ. ಆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಹಂಗಾಗಿ ಏನು ಮಾಡಿದರೂ ನಡೆಯುತ್ತೆ ಅಂತೇಳಿ ಗೊತ್ತಿಲ್ಲ. ಬಟ್ ಬಿ ಜೆ ಪಿ ಅಂತೂ ಇದನ್ನು ಸರಿಯಾಗಿ ಅಸ್ತ್ರವಾಗಿ ಬಳಸ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಅಂತೂ ಮಾಡಿಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈ ರೀತಿ ನೋಡಿದಾಗ ಎಲ್ಲೆಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಮನೆ ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ, ಆಮೇಲೆ ಈ ಎ ಸಿ ಕಚೇರಿಗಳಲ್ಲೂ ಆಗಿರ್ಬೋದು, ಬೇರೆ ಬೇರೆ ಪ್ರತಿಯೊಂದು ಗೃಹ ಇಲಾಖೆ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದ್ದರೆ ಇನ್ನು ಏನು ಮಾಡೋಕ್ಕಾಗತ್ತೆ? ಅದನ್ನು ಸಿದ್ದರಾಮಯ್ಯನವರು ಅಂಥ ಅಧಿಕಾರಿಗಳನ್ನು ಕರೆಸಿ ಮಾತನಾಡುವಂಥ ಕೆಲಸವನ್ನು ಮಾಡಬೇಕು. ಬಹುಶಃ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಯಲ್ಲಿ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಆದ ನಂತರ ಇಂಥವರ ವಿರುದ್ಧ, ಅಂದರೆ ತಮ್ಮ ಸ್ವಪಕ್ಷದ ನಾಯಕರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಅವರ ವಿರುದ್ಧ ಯಾವ ರೀತಿಯ ಕ್ರಮ ಆಗುತ್ತೆ ಅನ್ನೋದು. ಬಟ್ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಕೈಯಲ್ಲಿ ಸರ್ಕಾರ ಇಲ್ಲ, ಅವ್ರ ಕೈಯಲ್ಲಿ ಸರ್ಕಾರ ನಡೀತಾ ಇಲ್ಲ, ಹೈಕಮಾಂಡ್ ಹೇಳ್ದಂಗೆ ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ ಅಂತ. ಇರತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಇವತ್ತು ಜನರ ಶಾಪಗ್ರಸ್ತರಾಗ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನೀವು ಅಂಗಡಿ ತೆಗೆದುಕೊಳ್ತಿದ್ದೀರಿ. ಯಾವ ಡಿಪಾರ್ಟ್ಮೆಂಟಲ್ಲಿ ಲಂಚ ಇಲ್ಲ? ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಂಚ ಇದೆ. ಹೋಗಲಿ, ಒಂದು ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಜನರು ಕೂಡ ಕನ್ಫ್ಯೂಷನ್ನಲ್ಲಿದ್ದಾರೆ. ಯಾವುದಕ್ಕೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅನ್ನೋದನ್ನು ನೋಟಿಸ್ ಬೋರ್ಡ್ ಆದರೂ ಹಾಕಿಬಿಡಿ. ನಿಮ್ಮ ಮಂತ್ರಿಗಳದ್ದು ಒಂದಷ್ಟು ದುಡ್ಡು, ಅವರ ಪಿ ಎಗಳಿಗೊಂದಷ್ಟಿದು. ಎಷ್ಟು ಹಗರಣಗಳು ಈ ತಿಂಗಳಲ್ಲಿ ಬಂದಿದೆ ನಿಮ್ಮದು? ಬಿಟ್ಕಾಯಿನ್ನಲ್ಲಿ ಹೂಡಿದ್ದಾರೆ, ಎಸ್ ಪಿದು ಬಂತು, ಅವರ ಮೇಲೆ FIR ಹಾಕಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದಾದ ಮೇಲೆ